ಎಂದು ಯಮಧರ್ಮರಾಯ ಹೇಳುತ್ತಾನೆ. ಹನುಮಂತ, ಅದೇನಿದ್ದರೂ ಮೊದಲು ನನ್ನ ಬಳಿ ಹೇಳು ಯಮರಾಯ. ನಂತರ ನಿನಗೆ ರಾಮನನ್ನು ನೋಡಲು ಅವಕಾಶ ಸಿಗುತ್ತದೆ ಎಂದು ಹೇಳುತ್ತಾನೆ. ಯಮಧರ್ಮರಾಯ ಮನಸ್ಸಲ್ಲಿಯೇ ಯೋಚನೆ ಮಾಡಿಕೊಳ್ಳುತ್ತಾನೆ. ನಾನು ರಾಮನನ್ನು ಕರೆದೊಯ್ಯಲು ಬಂದಿದ್ದೇನೆ ಎಂದು ಗೊತ್ತಾದರೆ ಅವನು ಬಿಡುವುದಿಲ್ಲ ಎಂದು. ಯಮಧರ್ಮರಾಯನಿಗೆ ರಾಮನನ್ನು ನೋಡಲು ಅಲ್ಲ, ಅವನ ಅರಮನೆಯ ಒಳಗೆ ಹೋಗಲು ಹನುಮಂತ ಬಿಡುವುದಿಲ್ಲ. ಒಂದು ದಿನ ರಾತ್ರಿ ರಾಮನು ಮಲಗಿರುತ್ತಾನೆ. ಅವನ ಕನಸಿನಲ್ಲಿ ಶಿವ ಬಂದು ಹೇಳುತ್ತಾನೆ, ನಿನ್ನ ಅವತಾರ ಕೊನೆಗೊಳ್ಳುವ ಸಮಯ ಬಂದಾಗಿದೆ ರಾಮ. ಯಮಧರ್ಮರಾಯನು ನಿನ್ನ ಅರಮನೆಯ ಹೊರಗೆ ನಿನಗಾಗಿ ಎದುರು ನೋಡುತ್ತಿದ್ದಾನೆ. ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನು ಅಡ್ಡಲಾಗಿ ನಿಂತಿದ್ದಾನೆ ಎಂದು ಹೇಳಿ ಶಿವ ಹೋಗುತ್ತಾನೆ. ಆಗ ತಕ್ಷಣ ರಾಮನು ಎದ್ದು ಕುಳಿತು ಯೋಚನೆ ಮಾಡುತ್ತಾನೆ. ನಾನು ಹನುಮಂತನ ಕಣ್ ತಪ್ಪಿಸಿ ಪ್ರಾಣ ಬಿಡುವುದಾದರೂ ಹೇಗೆ ಎಂದು ತನ್ನೊಳಗೆ ಹೇಳಿ